ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಭಾರತದಲ್ಲಿ ಸಿಲುಕಿದಂತಹ ವೆಸ್ಟ್ ಇಂಡೀಸ್ T20 ವಿಶ್ವಕಪ್ ಆಡಲು ಭಾರತಕ್ಕೆ ಬಂದಿದ್ದಂತಹ ವೆಸ್ಟ್ ಇಂಡೀಸ್ನ ತಂಡದ ನಾಯಕರುಗಳು ಸ್ವದೇಶಕ್ಕೆ ಹೋಗೋದಕ್ಕೆ ಆಗದೆ ಈಗ ತಂಡದ ನಾಯಕರುಗಳೆಲ್ಲರೂ ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾವು ನಮ್ಮ ದೇಶಕ್ಕೆ ಯಾವಾಗ ವಾಪಸ್ ಆಗೋದು ಅನ್ನೋದು ಅವರ ಮುಂದಿರುವಂತಹ ಪ್ರಶ್ನೆ. ಇನ್ನೆಷ್ಟು ದಿನ ನಾವು ಭಾರತದಲ್ಲೇ ಇರಬೇಕು ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ಎಕ್ಸ್ನಲ್ಲಿ ವಿಂಡೀಸ್ ಕೋಚ್ ಡರೇನ್ ಸಾಮಿ ಅವರು ಪ್ರಶ್ನೆಯನ್ನ ಮಾಡಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಭಾರತದಲ್ಲಿ ಆಟವಾಡಲಿಕ್ಕೆ ಬಂದಿದ್ದಂತಹ ಆಟಗಾರರು ಈಗ ಅವರು ವಾಪಸ್ ತಮ್ಮ ದೇಶಕ್ಕೆ ಹೋಗಬೇಕು, ಆದರೆ ಪರಿಸ್ಥಿತಿ ಈ ರೀತಿ ಇರೋ ಹಿನ್ನೆಲೆಯಲ್ಲಿ ಅವ್ರನ್ನ ಕಳಿಸ್ಕೊಡೋದು ಸೂಕ್ತ ಅಲ್ಲ. ಹಾಗಾಗಿ ಅವರು ಇನ್ನಷ್ಟು ದಿನಗಳ ಕಾಲ ಭಾರತದಲ್ಲೇ ಉಳಿಯಲಿದ್ದಾರೆ. ಆದರೆ ಸದ್ಯ ಎಷ್ಟು ದಿನ ಅನ್ನುವಂತಹ ಪ್ರಶ್ನೆ ಆಟಗಾರರನ್ನ ಕಾಡ್ತಾ ಇದೆ. ಹಾಗಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರ್ತಕ್ಕಂತಹ ತಂಡದ ನಾಯಕರು ಇನ್ನೆಷ್ಟು ದಿನ ಭಾರತದಲ್ಲಿರಬೇಕು, ಈ ಪರಿಸ್ಥಿತಿ ಇನ್ನೆಲ್ಲಿವರೆಗೂ ಮುಂದುವರಿಯಬಹುದು, ನಾವು ಯಾವಾಗ ನಮ್ಮ ದೇಶಕ್ಕೆ ಹೋಗ್ತೀವಿ, ಈ ರೀತಿಯಾದಂತಹ ಒಂದು ಪ್ರಶ್ನೆ ವೆಸ್ಟ್ ಇಂಡೀಸ್ ತಂಡದ ಆಟಗಾರರಲ್ಲಿ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಕಲ್ಪಿಸ್ಕೊಡ್ತಾರಾದ್ರೂ ಕೂಡ ಯಾವಾಗ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಎಕ್ಸ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ತಂಡದ ನಾಯಕರು. ಸೊ ಏನ್ ಹೇಳಿದ್ದಾರೆ ಅದರಲ್ಲಿ? ದಿವ್ಯಾ, ಯಾವಾಗ ಸೂಪರ್ 8 ಹಂತದ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಹೊರಬಿತ್ತು, ಆಗ ಅವರು ಸಹಜವಾಗಿಯೇ ಅವರು ತಮ್ಮ ರಾಷ್ಟ್ರಗಳ ಕಡೆ ಮುಖ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇನ್ನು ಕೂಡ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಈ ತಂಡಗಳ ಆಟಗಾರರು, ಅದ್ರ ಜೊತೆಗೆ ಅವರ ಸಹಾಯಕ ಸಿಬ್ಬಂದಿ ಇಬ್ಬರು ಕೂಡ ತಮ್ಮ ತವರು ದೇಶಗಳಿಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಈಗಾಗಲೇ ಮಿಡಲ್ ಈಸ್ಟ್ ಕಂಟ್ರಿಯಲ್ಲಿ ಉಂಟಾದಂತಹ ಆ ಒಂದು ಯುದ್ಧದ ಭೀತಿ, ಅದ್ರ ಜೊತೆಗೆ ಈ ಒಂದು ಏರ್ಪೋರ್ಟ್ ನಲ್ಲಿ ಉಂಟಾದಂತಹ ಒಂದಷ್ಟು ಅವ್ಯವಸ್ಥೆಗಳಿರ್ಬಹುದು. ಅದ್ರ ಜೊತೆಗೆ ಈಗಾಗಲೇ ಈ ಇರಾನ್ ಅಕ್ಕಪಕ್ಕದ ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ದೇಶಗಳ ಮೇಲೆ ಅಮೆರಿಕದ ಏರ್ ಬೇಸ್ ಗಳನ್ನ ಗುರಿಯಾಗಿಸಿ ಒಂದಷ್ಟು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.